ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ PC ಸಿವಿಲ್ ಕಾನ್ಸ್ಟೇಬಲ್ ಹೊಸ ನೇಮಕಾತಿ 2026 ಈ ಒಂದು ನೇಮಕಾತಿ ಬಂದ್ಬಿಟ್ಟು ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ಮತ್ತು ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮತ್ತು HK ನಾನ್ HK ಮತ್ತು ಡಿಸ್ಟಿಕ್ ವೈಸ್ ಹುದ್ದೆಗಳ ವಿವರವನ್ನು ನೀಡಿದ್ದಾರೆ ಸ್ನೇಹಿತರೆ. ಅವುಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ತಿಳಿತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ PCPSಗೆ ತಯಾರಿ ನಡೆಸ್ತಾ ಇದ್ದರೆ ನಾವು ಅತಿ ಬೇಗನೆ ಈ ಒಂದು ತರಗತಿಗಳನ್ನ ಆರಂಭ ಮಾಡಲಿದ್ದೇವೆ. ಈಗಾಗಲೇ ತರಗತಿಗಳಿದ್ದಂಥ ತರಗತಿಗಳನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ಕೇವಲ 29 ರೂಪಾಯಿಯಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು. ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ ಒಂದು ನೋಟಿಸ್ ಅಥವಾ ಅಧಿಸೂಚನೆ ಅಥವಾ ಪ್ರಕಟಣೆ ಬಂದಿದೆ ಸರ್ಕಾರದ ವತಿಯಿಂದ. ಏನಿದೆ ಅದರಲ್ಲಿ ಎಂಬುದನ್ನು ಈಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಕಚೇರಿಯ ಇಮೇಲ್ ಸಂದೇಶ 17/11/2025 ಮುಂದುವರಿಸುತ್ತಾ 2025-26ನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕ 3395 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ 593 ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆಗಾಗಿ ಪೊಲೀಸ್ ಪ್ರಧಾನ ಕಚೇರಿ ಪತ್ರ ಸಂಖ್ಯೆ ಇದರ ಅನ್ವಯ ತಿಳಿಸಿರುವಂತೆ ಈ ಕೆಳಕಂಡ ಹುದ್ದೆ ಘಟಕಗಳಿಗೆ ಹಂಚಿಕೆ ಮಾಡಲಾಗಿರುವಂತಹ ಹುದ್ದೆಗಳಿಗೆ ನೇರ ನೇಮಕಾತಿ ಮತ್ತು ಸಮತಳ ಮೀಸಲಾತಿ ವರ್ಗೀಕರಣವನ್ನು ಸರ್ಕಾರದ ಆದೇಶ ಸಂಖ್ಯೆ 1 ಇದ್ರ ಪ್ರಕಾರ ನೀವೇನು ಮಾಡಬೇಕು ಅಂತಂದರೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿ ಅಂತೇಳಿ ಸರ್ಕಾರಕ್ಕೆ ಈ ಒಂದು ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದಕ್ಕೆ ಇದನ್ನು ಪೊಲೀಸ್ ಇಲಾಖೆಗೆ ಏನು ಮಾಡಿದ್ದಾರೆ ಅಂತಂತಂದರೆ ನೋಟಿಫಿಕೇಷನ್ನ ಆನ್ ಮಾಡಿರಿ ಅಂತೇಳಿ ಒಂದು ಇಮೇಲ್ ಬಂದಿದೆ ಅಥವಾ ಪ್ರಕಟಣೆ ಬಂದಿದೆ. ಟೋಟ್ಲಾಗಿ ಇದರಲ್ಲಿ ಎಷ್ಟು ಹುದ್ದೆಗಳಿವೆ ಅಂತೇಳಿ ನೋಡೋಣ. ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಹುದ್ದೆ, ಈಗ ನಾನು ಕಲ್ಯಾಣ ಕರ್ನಾಟಕ ಎಷ್ಟು ಅಂತ ಗೊತ್ತಾಯಿತು, ಬಟ್ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆ ಇವೆ ಇದರಿಂದ ನಿಮಗೇನು ಗೊತ್ತಾಗುತ್ತೆ ಅಂತಂತಂದರೆ ನನಗೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬಹುದು ಎನ್ನುವುದಕ್ಕೆ ಇದು ಸುಲಭ ಆಗ್ತದೆ ಸ್ನೇಹಿತರೆ. ಓಕೆ, ಹಾಗೆ ನೋಡೋಣ. ಹೈಯೆಸ್ಟ್ ಹುದ್ದೆ ಇರೋದೇ ಬೆಂಗಳೂರು ಸಿಟಿ. ಎಷ್ಟಪ್ಪ ಅಂತಂದರೆ 2130 ಪೋಸ್ಟ್ ಸ್ನೇಹಿತರೆ. ಪ್ರತಿಯೊಬ್ಬರು ಅಪ್ಲೈ ಮಾಡೋದೇ ಇಲ್ಲೇ ಅಪ್ಲೈ ಮಾಡ್ತಾರೆ. ನೀವು ಬೇಕಿದ್ರೆ ನೋಡ್ರಿ, ಯಾಕಂತಂದರೆ 2130 ಪೋಸ್ಟ್ ಅಂತಂದರೆ ಒಂದು ಬಾರಿ ನೋಟಿಫಿಕೇಷನ್ ಮಾಡದೆ ಬರೀ 1100-1500 ಮಾಡಿದಂತಹ ಅಂದರೆ ಕಳೆದ ಬಾರಿ ನೋಟಿಫಿಕೇಷನು ಅಂಥದ್ದು ಒಂದು ಜಿಲ್ಲೆಯಲ್ಲಿ ಅಷ್ಟು ಹುದ್ದೆಗಳು ಖಾಲಿವೆ ಅಂತಂತಂದರೆ ಅಲ್ಲಿ ನೀವು ನೋಡ್ಬೋದು. ಹಾಗಾಗಿ ಇಲ್ಲಿ ಹೆಚ್ಚು ಹುದ್ದೆಗಳಿರುವಂಥದ್ದು ಬೆಂಗಳೂರು ಸಿಟಿಯಲ್ಲಿ. ನೆಕ್ಸ್ಟ್ ಮೈಸೂರು ಸಿಟಿಯಲ್ಲಿ ನೋಡಿದ್ರೆ 70, ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ 75, ಮಂಗಳೂರು ಸಿಟಿಯಲ್ಲಿ 125, ಬೆಂಗಳೂರು ಡಿಸ್ಟಿಕಲ್ಲಿ 50, ತುಮಕೂರು ಡಿಸ್ಟಿಕಲ್ಲಿ 50, ಕೋಲಾರ ಡಿಸ್ಟಿಕಲ್ಲಿ 50, ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 50, ಮೈಸೂರು ಡಿಸ್ಟಿಕಲ್ಲಿ 60, ಚಾಮರಾಜನಗರದಲ್ಲಿ 50, ಹಾಸನ ಡಿಸ್ಟಿಕಲ್ಲಿ 50, ಕೊಡಗು ಡಿಸ್ಟಿಕಲ್ಲಿ 50 ಹುದ್ದೆಗಳು. ಈಗ ಇವೆಲ್ಲ ಇಷ್ಟು ಹುದ್ದೆಗಳಿವೆ. ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡೋದು ಯಾವುದು? ಬೆಂಗಳೂರು ಸಿಟಿ. ಹಾಗಾಗಿ ಇಲ್ಲಿ ಕಟ್ ಆಫ್ ಸಹ ಜಾಸ್ತಿ ಇರುತ್ತೆ. ಕಟ್ ಆಫ್ ಬಗ್ಗೆ ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಟಿಕ್ ವೈಸ್ ಎಷ್ಟು ಕಟ್ ಆಫ್ ಇರುತ್ತೆ, ಇಲ್ಲಿ ಅಪ್ಲೈ ಮಾಡಿದರೆ ಸೇಫ್ ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಈಗ ಇನ್ನೇ ಉಳಿದಂತಹ ಜಿಲ್ಲೆಗಳ ಒಂದು ಹುದ್ದೆಗಳು ನೋಡೋದಾದರೆ ನೆಕ್ಸ್ಟು ಮಂಡ್ಯ ಡಿಸ್ಟಿಕ್ 50, ದಾವಣಗೆರೆ ಡಿಸ್ಟಿಕ್ಕು 50, ಶಿವಮೊಗ್ಗ ಡಿಸ್ಟಿಕ್ಕು 80, ಚಿತ್ರದುರ್ಗ ಡಿಸ್ಟಿಕ್ ಬಂದುಬಿಟ್ಟು 50 ಇದೆ, ಮತ್ತು ಹಾವೇರಿ ಡಿಸ್ಟಿಕ್ 50, ದಕ್ಷಿಣ ಕನ್ನಡ ಡಿಸ್ಟಿಕ್ ಅಂದರೆ ಮಂಗಳೂರಲ್ಲಿ 70, ಉಡುಪಿ ಡಿಸ್ಟಿಕಲ್ಲಿ 100, ಉತ್ತರ ಕನ್ನಡ ಡಿಸ್ಟಿಕ್ ಕಾರವಾರದಲ್ಲಿ 50, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ 50, ಗದಗ ಡಿಸ್ಟಿಕ್ಕಲ್ಲಿ 35. ಟೋಟ್ಲಾಗಿ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 3395 ಹುದ್ದೆಗಳು, ಬರೋಬ್ಬರಿ 2100 ಹುದ್ದೆಗಳು ಇರುವಂಥದ್ದು ಬೆಂಗಳೂರಿನಲ್ಲಿ. ಓಕೆ, ಅದರ ಬಗ್ಗೆ ಕ್ಲಾರಿಟಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ, ಎಲ್ಲಿ ಹಾಕಿದರೆ ಮತ್ತು ಎಷ್ಟು ಕಟ್ ಆಫ್ ಇರುತ್ತೆ, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಕಲ್ಯಾಣ ಕನ್ನಡದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋದಾದರೆ ಬೆಂಗಳೂರು ಸಿಟಿಯಲ್ಲಿ 126, ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕ 2100 ಆದರೆ ಕಲ್ಯಾಣ ಕನ್ನಡದಲ್ಲಿ 126. ನೆಕ್ಸ್ಟು ಕಲಬುರಗಿ ಸಿಟಿಯಲ್ಲಿ 49, ಕಲಬುರಗಿ ಸಿಟಿಯಲ್ಲಿ 49 ಆದರೆ ಕಲಬುರಗಿ ಡಿಸ್ಟಿಕಲ್ಲಿ 110. ನೆಕ್ಸ್ಟ್ ಬಂದುಬಿಟ್ಟು ರಾಯಚೂರು ಡಿಸ್ಟಿಕಲ್ಲಿ 61 ಹುದ್ದೆಗಳು, ಬೀದರ್ ಡಿಸ್ಟಿಕಲ್ಲಿ 82, ಕೊಪ್ಪಳ ಡಿಸ್ಟಿಕಲ್ಲಿ 35, ಯಾದಗಿರಿ ಡಿಸ್ಟಿಕಲ್ಲಿ 35, ನೆಕ್ಸ್ಟು ಯಾದಗಿರಿ ಡಿಸ್ಟಿಕ್ಕು 27, ಬಳ್ಳಾರಿ ಡಿಸ್ಟಿಕಲ್ಲಿ 60, ವಿಜಯನಗರ ಡಿಸ್ಟಿಕಲ್ಲಿ 63 ಹುದ್ದೆಗಳು.
ಟೋಟಲಿಗೆ 593 ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಸ್ನೇಹಿತರೆ. ಓಕೆ, ಹಾಗಾದರೆ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡಿದ್ರೆ, ಈ ನೋಟಿಫಿಕೇಷನ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಈ ತಿಂಗಳ ಎಂಡಷ್ಟೊತ್ತಿಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನೇನು 10-15 ದಿನದೊಳಗಡೆ ನೋಟಿಫಿಕೇಷನ್ ಆಗುವಂಥ ಸಂಭವ ಇದೆ ಸ್ನೇಹಿತರೆ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.